ವಿಜಯಣ್ಣನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಇನ್ನು 5 ದಿನದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡೋದು ಅಭಿಮಾನಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಅದನ್ನು ನಾವು ನೋಡಬೇಕು ಅನ್ನೋದು ಒಂದು ಜವಾಬ್ದಾರಿ. ಅಭಿಮಾನಿಗಳಾಗಿ ವಿಜಯಣ್ಣ ಮಾಡೋ ಸಿನಿಮಾಗಳು, ಅವ್ರು ಮಾಡೋ ಒಳ್ಳೆ ಕೆಲಸಗಳಿಗೆ ನಿಮ್ದು ಯಾವಾಗ್ಲೂ ಸಾಥ್ ಇರಬೇಕು. ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಸಲಗ, ಭೀಮಾ, ಇದು ಯಾವ ಸೂಪರ್ ಸ್ಟಾರ್ ವೇದಿಕೆಯಲ್ಲೂ ಇಷ್ಟು ಹೊಸ ಕಲಾವಿದರನ್ನು ಇರಲ್ಲ. ಅಣ್ಣ ಯಾವಾಗ್ಲೂ ಅವರ ಸಿನಿಮಾಗಳಲ್ಲಿ ಹೊಸ ಹೊಸ ಕಲಾವಿದರನ್ನು ಇರ್ತಾರೆ. ನೀವೇ ನೋಡಿ, ಪ್ರಾಕ್ಟಿಕಲ್ ಆಗಿ ನೋಡಿ, ಲಾಸ್ಟ್ 2 ಸಿನಿಮಾಗಳ ಅಣ್ಣಂದು ಎಷ್ಟು ಜನ ಹೊಸ ಕಲಾವಿದರು ಬಂದ್ರು. ಅಣ್ಣ ಎಲ್ಲೂ ಹೇಳ್ಕೊಳ್ಳಲ್ಲ, ತೋರ್ಸ್ಕೊಳ್ಳಲ್ಲ, ಬಟ್ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮೆಲ್ಲರ ಜವಾಬ್ದಾರಿ. ಅಣ್ಣನ ಎಲ್ಲಾ ಸಿನಿಮಾಗಳು ನಾವು ನೋಡ್ಬೇಕು, ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ನಾವು ಸಾಥ್ ಕೊಡ್ಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಯಾರು ನೆಕ್ಸ್ಟ್ ಮಾತಾಡಿ? ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಇಷ್ಟ ಆಯ್ತಾ ಟ್ರೇಲರು? ಮೊದಲನೇದಾಗಿ ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು. ನಮ್ಮ ವಿಜಯ್ ಸರ್ ಫ್ಯಾನ್ಸ್ಗೆ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಟೈಮ್ ನಮ್ಮ ಲ್ಯಾಂಡ್ ಲಾರ್ಡ್ ಚಿತ್ರದ ಟ್ರೇಲರ್ ರಿಲೀಸ್ಗೆ ಕೊಟ್ಟು ಇಲ್ಲಿ ಬಂದಿದ್ದೀರಾ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಮಾಧ್ಯಮದವ್ರಿಗೆ. ಸ್ಟಾರ್ಟಿಂಗ್ ಇಂದ ನಮ್ಮ ಫಿಲ್ಮ್ ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಅಂಡ್ ನಿಮ್ ಮೂಲಕ ಒಳ್ಳೊಳ್ಳೆ ಮಾಹಿತಿಗಳು ನಮ್ಮ ಚಿತ್ರದ ಬಗ್ಗೆ ಜನರಿಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಆಕ್ಟರ್ಸ್ಗೆ ಆಕ್ಚುಲಿ ಐ ಥಿಂಕ್ ಐ ಕ್ಯಾನ್ ಟೇಕ್ ದಿಸ್ ಲಿಬರ್ಟಿ. 1-2 ದಿವಸ ಶೂಟ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಯಾವ ತರ ಸಿನಿಮಾ ಬರುತ್ತೆ, ಹೆಂಗ್ ಮೂಡ್ ಬರುತ್ತೆ ಅಂತ ಎಲ್ಲ. ನಾನು ಫಸ್ಟ್ ಡೇ ಶೂಟ್ ಅಲ್ಲೇ ನಂಗೆ ಗೊತ್ತಾಯ್ತು ಇದೊಂದು ತುಂಬಾ 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 ಒಳ್ಳೆ ಸಿನಿಮಾ ಆಗತ್ತೆ. ನೇಟಿವಿಟಿಗೆ ತಕ್ಕಂತೆ, ನಮ್ ಕಲ್ಚರ್ಗೆ, ನಮ್ ರೂಟೆಡ್ ಆಗಿ ಇರುವಂತ ಸಿನಿಮಾ ಇದು. ಸೊ ಒಳ್ಳೆ ಸಿನಿಮಾನ ನಮ್ ಜನತೆ ಗೆಲ್ಸ್ತಾರೆ ಅಲ್ವಾ? ದುನಿಯಾ ವಿಜಯ್ ಸರ್, ನಾನ್ ನಿಮ್ಮ ದುನಿಯಾ ಟೈಮ್ ಇಂದ ನಿಮ್ ಫ್ಯಾನು. ಅಂಡ್ ನಿಮ್ಮ ಡೈಲಾಗ್ ಡೆಲಿವರಿಗೆ, ನಿಮ್ಮ ಆಕ್ಷನ್ಗೆ ನಾನು ಕಾತ್ರಿಂದ, ನಮ್ ಜನತೆ ಜೊತೆ ನಾನು ಕಾತ್ರಿಂದ ಕಾಯ್ತಾ ಇದ್ದೀನಿ ನೋಡೋಕೆ. ತುಂಬಾ ಚೆನ್ನಾಗಿತ್ತು ಟ್ರೇಲರು. ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ದಾರೆ ನಮ್ ಡೈರೆಕ್ಟ್ರು? ಲೋ ಬಚ್ಚಿಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪದ್ಮ ಅನ್ನೋ ಒಂದು ಬ್ಯೂಟಿಫುಲ್ ಪಾತ್ರ, ಇಂಟ್ರೆಸ್ಟಿಂಗ್ ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ. ಹೋಪ್ಫುಲಿ ಚಿತ್ರ ಆದ್ಮೇಲೆ ಒಳ್ಳೊಳ್ಳೆ ಫಿಲ್ಮ್ ಮೇಕರ್ಸ್ ಈ ತರ ಇಂಟ್ರೆಸ್ಟಿಂಗ್ ಪಾತ್ರಗಳನ್ನ ಬರೀತಾರೆ. ಅಂಡ್ ನಿಮ್ ಮಗಳು ರಿತನ್ಯ ಅವರು ಫಸ್ಟ್ ಫಿಲ್ಮ್. ಹಾಯ್ ರಿತನ್ಯ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಡೆಫಿನೆಟ್ ಆಗಿ ನಟನೆನೂ ಸಕಲ ಮಾಡಿರ್ತಾರೆ. ಯಾರ ಮಗಳು ಹೇಳಿ? ಹಾಗಂತ ಪ್ರೆಷರ್ ತಗೊಂಬೇಡಿ, ಎಂಜಾಯ್ ದ ಮೂಮೆಂಟ್. ಫಸ್ಟ್ ಫಿಲ್ಮ್ಸ್ ಆರ್ ಆಲ್ವೇಸ್ ಸ್ಪೆಷಲ್. ಅಂಡ್ ಎಲ್ಲಾ ಕಲಾವಿದರಿಗೂ ಆಲ್ ದ ಬೆಸ್ಟ್. 23ನೇ ತಾರೀಕು ರಿಲೀಸ್ ಆಗ್ತದೆ ನಮ್ ಸಾರಥಿ ಫಿಲ್ಮ್ ಬ್ಯಾನರ್ ನಲ್ಲಿ ಮೂಡಿ ಬಂದಿರುವ ಚಿತ್ರ ಲ್ಯಾಂಡ್ ಲಾರ್ಡ್. ನೋಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬಂದಿರುವ ಎಲ್ಲಾ ವಿಜಯ್ ಸರ್ ಅಭಿಮಾನಿಗಳಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮನ್ನೆಲ್ಲ ನೋಡಿ. ವಿಜಯ್ ಸರ್ ಬಗ್ಗೆ ಒಂದು ಹೇಳಬೇಕು, ನಮ್ಮಂತ ಎಷ್ಟೋ ಕಲಾವಿದರಿಗೆ ಇನ್ಸ್ಪಿರೇಷನ್. ಯಾಕೆಂದ್ರೆ ಕಲೆಗೆ ಬಣ್ಣ ಮುಖ್ಯ ಅಲ್ಲ, ಅಂದ ಮುಖ್ಯ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟ ವ್ಯಕ್ತಿ ಅವರು. ಅವ್ರ ಇನ್ಸ್ಪಿರೇಷನ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ದುನಿಯಾದ್ಕಿಂತ ಮುಂಚೆ ಸಲಗ ಮಡ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ದುನಿಯಾ ಆದ್ಮೇಲೆ ಸ್ಟೇಟ್ ಹೈವೇಗ್ ಬಂತು. ಲ್ಯಾಂಡ್ ಲಾರ್ಡ್ ಆದ್ಮೇಲೆ ನ್ಯಾಷನಲ್ ಹೈವೇಗ್ ಹೋಗುತ್ತೆ ಈ ಸಲಗ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಸಾರಥಿ ಫಿಲ್ಮ್ಸ್ ಬ್ಯಾನರ್ ಅಲ್ಲಿ 14 ವರ್ಷ ಆದ್ಮೇಲೆ ಒಂದು ಸಿನಿಮಾ ಬರ್ತಾ ಇದೆ. ವನವಾಸದಿಂದ ಒಂದು ಒಳ್ಳೆ ಕತೆ ಎತ್ಕೊಂಡು ಲ್ಯಾಂಡ್ ಲಾರ್ಡ್ ಜೊತೆಗೆ ಬರ್ತಾ ಇದೆ. ಸರ್, ಸತ್ಯಪ್ರಕಾಶ್ ಸರ್, ಆಲ್ ದಿ ಬೆಸ್ಟ್. ನಿಮ್ ಪ್ರೊಡಕ್ಷನ್ ಒಳ್ಳೇದಾಗ್ಲಿ. ಹಾಗೆ ಜಡೇಶ್ ಕೆ ಹಂಪಿ, ನಮ್ಮ ಮಣ್ಣಿನ ಕತೆ ಹೇಳೋದ್ರಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇರುವಂತ ಡೈರೆಕ್ಟ್ರು. ನಾನು ಹೇಳ್ಬೇಕಂದ್ರೆ ಕನ್ನಡದ ಸುಕುಮಾರ್ ಅಂತ ಡೈರೆಕ್ಟರ್ ಅವರು. ತೆಲುಗುದಲ್ಲಿ ಸುಕುಮಾರ್ ಹಂಗೆ ಕನ್ನಡಕ್ಕೆ ನಮ್ ಜಡೇಶ್ ಕೆ ಹಂಪಿ ಅವರು. ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಇದೇ ಜನವರಿ 23 ನಾವು ಥಿಯೇಟರ್ಗೆ ಬರ್ತಾ ಇದೀವಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲಿರ್ಲಿ. ಹಾಗೆ ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ಯಾಂಡಲ್ವುಡ್ ಸಲಗ ನಮ್ಮ ನೆಚ್ಚಿನ ನಮ್ಮಂತ ಈ ಕಪ್ಪಗಿರೋರಿಗೆ
ಸಿನಿಮಾದಲ್ಲಿ ಸ್ವಲ್ಪ ಅವಕಾಶಗಳು ಎಲ್ಲ ಬಂದಿದೆ. ಕರಿಯ ಐ ಲವ್ ಯು ಆದ್ಮೇಲೆ ಕರಿಯ ಐ ಲವ್ ಯು ಅಲ್ವಾ? ಲ್ಯಾಂಡ್ ಲಾರ್ಡ್ ಸಿನಿಮಾ ನಮ್ಮ ನೆಲದ ಕತೆ, ನಮ್ಮ ಮಣ್ಣಿನ ಕಥೆಯನ್ನ ಹೇಳಕೊಟ್ಟಿದ್ದಾರೆ ಜಡೇಶ್ ಹಂಪಿಯವರು. ಸಲಗ ಭೀಮಾ ದುನಿಯಾ ವಿಜಯವರು ದೊಡ್ಡ ಒಂದು ಜವಾಬ್ದಾರಿಯನ್ನ, ಸಮಾಜದ ಸುಮಾರು ಡೊಂಕುಗಳನ್ನ, ಸಮಾನತೆಯನ್ನ ಸಾರುವಂತ ಕೆಲಸ. ವೈಯಕ್ತಿಕವಾಗಿ ಕೂಡ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಸಮಾನತೆಗೆ ಧಕ್ಕೆ ಆಗುತ್ತೆ, ಅಲ್ಲಿ ವಿಜಯ್ ಸರ್ ಇರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅಂತ ಒಂದು ಅದ್ಭುತ ಪಾತ್ರದ ಮೂಲಕ ಜಡೇಶ್ ಅವರು ಮಣ್ಣಿನ ಕಥೆಯನ್ನು ಹೇಳಕೊಟ್ಟಿದ್ದಾರೆ. ಧೈರ್ಯ ಮಾಡಿ, ಗಟ್ಟಿತನ ಮಾಡಿ ಸಾರಥಿ ಫಿಲಿಮ್ಸ್ ಕೆ.ವಿ. ಸತ್ಯಪ್ರಕಾಶ್ ಅವರು, ಹೇಮಂತ್ ಅವರು ಈ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ನನಗೆ ದುನಿಯಾ ಆದ್ಮೇಲೆ ವಿಜಯ್ ಸರ್ ಜೊತೆ ಅಭಿನಯಿಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೋತಾ ಇದ್ದೀನಿ. ಇದೇ 23ನೇ ತಾರೀಕು ಸಿನಿಮಾ ದೂರಿಯಾಗಿ ಕಾಣಿಸ್ತಾ ಇದೆ, ತೆರೆ ಕಾಣಿಸ್ತಾ ಇದೆ. ನೀವೆಲ್ಲರೂ ಕೂಡ ಸಿನಿಮಾ ನೋಡಿ, ಖಂಡಿತ ನೋಡ್ತೀರಾ ಅಂತ ಗೊತ್ತು ನನಗೆ. ಜಡೇಶ್ ಅವರಿಗೆ, ದುನಿಯಾ ವಿಜಯ್ ಸರ್ಗೆ, ಅವರ ಅಭಿಮಾನಿಗಳಿಗೆ, ಕೆ.ವಿ. ಸತ್ಯಪ್ರಕಾಶ್ ಅವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ಕನ್ನಡಕ್ಕೆ ಹೊಸ ಒಂದು ಆಯಾಮದ ಚಿತ್ರ ಮತ್ತಷ್ಟು ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ದುನಿಯಾ ವಿಜಯ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ವಿ ಲವ್ ಯು. ಆಕ್ಚುಲಿ ಇವತ್ತು ಅಭಿಮಾನಿಗಳ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀನಿ ನಾನು. ಅಂದ್ರೆ ನಾನು 20ನೇ ತಾರೀಕು ಆಚರಿಸಲ್ಲ, ಸೊ ಅವ್ರಿಗೋಸ್ಕರ ಆಯೋಜಿಸಿರೋ ಕಾರ್ಯಕ್ರಮ ಅಭಿಮಾನಿಗಳ ಲ್ಯಾಂಡ್ ಲಾರ್ಡ್ ಉತ್ಸವ. ಎಲ್ರಿಗೂ ನಮಸ್ತೆ. ನೋಡಿದ್ರಿ ಟ್ರೈಲರ್. ಇವಾಗ ಇದೇ 20 ವರ್ಷದ ಹಿಂದೆ ನಾನು ದುನಿಯಾನ ಫಸ್ಟ್ ಟೈಮ್ ನೋಡಿದಾಗ ದೊಡ್ಡ ಫ್ಯಾನ್ ಆಗಿದ್ದೆ ಸರ್ಗೆ, ವಿಜಯ್ ಸರ್ಗೆ. ಬಟ್ 20 ವರ್ಷ ಆದ್ಮೇಲೆ ಕಟ್ ಮಾಡಿ ನೋಡಿದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ತಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ನನ್ನನ್ನ ರಿಯಾಲಿಟಿ ಶೋ ಅಲ್ಲಿ, ಸೀರಿಯಲ್ಗಳಲ್ಲಿ ನೋಡಿರ್ತೀರಾ. ಅಲ್ಲಿ ಜಡೇಶ್ ಸರ್ ನೋಡಿ ಈ ಒಂದು ನೆಗೆಟಿವ್ ಪಾತ್ರ ಇದೆ ಅಂತ, ಒಂದು ಪಾತ್ರ ಇದೆ ಅಂತ ಹೇಳಿ ನನ್ನನ್ನ ಲ್ಯಾಂಡ್ ಲಾರ್ಡ್ಗೆ ಹಾಕೊಂಡ್ರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್. ಅಂಡ್ ಹಾಗೂ ನಮ್ಮ ಸೂರಜ್ ಸರ್ ಹಾಗೂ ಸತ್ಯಪ್ರಕಾಶ್ ಅವ್ರಿಗೆ ಈ ಒಂದು ಅಂಬಾರಿ ಅಂತ ದೊಡ್ಡ ಪ್ರಾಜೆಕ್ಟ್, ಇದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಈ ಒಂದು ಒಂದೂವರೆ ವರ್ಷದ ಸ್ಟ್ರಗಲ್ ಫೈನಲಿ ಜನವರಿ 23ಕ್ಕೆ ಬರ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬನ್ನಿ, ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನೋಡೋಣ. ನೀವೆಷ್ಟು ಎಕ್ಸೈಟ್ ಆಗಿರೋ ನಾನು ಎಷ್ಟೇ ಎಕ್ಸೈಟ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಣ್ಣ. ಇಲ್ಲಿ ಬಂದಿರುವಂತಹ ಎಲ್ಲ ವಿಜಯಣ್ಣ ಅಭಿಮಾನಿಗಳಿಗೆ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ತರದ್ದೊಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನಾನ್ ಪಾರ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್, ಸೂರಜ್ ಅವರೇ, ಸತ್ಯಪ್ರಕಾಶ್ ಅವರೇ, ಥ್ಯಾಂಕ್ ಯು. ಅಂಡ್ ವಿಜಯಣ್ಣ ಬಗ್ಗೆ ಹೇಳಲೇಬೇಕು, ಯಾಕಂದ್ರೆ ಎಂತ ಒಂದು ಹಳ್ಳಿಲಿರುವಂತ ಒಂದು ಟ್ಯಾಲೆಂಟ್ನು ಪಿಕ್ ಮಾಡಿ ಕರ್ಕೊಂಡ್ಬಂದು ಸಿನಿಮಾಗೆ ಅವಕಾಶ ಕೊಟ್ಟು ಸಪೋರ್ಟ್ ಮಾಡ್ತೀರಾ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕನ್ನಡದ ಬಗ್ಗೆ ಯಾವತ್ತೇ ಒಂದು ಅನ್ಯಾಯ ಆದ್ರೂ ಧ್ವನಿ ಎತ್ತುತ್ತೀರಾ, ಸಮಾಜಮುಖಿ ಆಗಿದ್ದೀರಾ. ನಿಮ್ಮಿಂದ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು, ನಾನು ಅದ್ರಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಹೀಗೆ ಎಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಮೆಚ್ಚಿನ ಸ್ಯಾಂಡಲ್ವುಡ್ ಸಲಗ, ಹೆಸರಲ್ಲೇ ಜಯ ವಿಜಯ್ ಇರುವ ವಿಜಯ್ ಸರ್ ಅಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ತುಂಬಾ ಖುಷಿ ಆಗ್ತಿದೆ ಸರ್. ನೆಕ್ಸ್ಟ್ ಮುಂಚೆಲ್ಲ ಈ ತರ ಕಾರ್ಯಕ್ರಮಗಳು ಆದಾಗ ಎಲ್ಲೋ ನಿಂತ್ಕೊಂಡು ಈ ತರ ಟೀಸರ್ಗಳು ನೋಡ್ಕೊಂಡು ಹೋಗ್ತಿದ್ವಿ. ನಮ್ಮನ್ನು ಗುರುತಿಸಿ ವಿಜಯ್ ಸರ್ ಇರ್ಬೋದು, ನಮ್ಮ ನಿರ್ದೇಶಕರು, ನಮ್ಮ ಅಣ್ಣ ಕೆ.ವಿ. ಸತ್ಯಪ್ರಕಾಶ್ ಅವರು ನಮ್ಗೊಂದು ಅವಕಾಶ ಕೊಟ್ರು. ಆ ಅವಕಾಶದಿಂದ ನಾವು ಇಲ್ಲಿ ನಿಂತು ವಿಜಯ್ ಸರ್ ಪಕ್ಕ ನಿಂತ್ಕೊಂಡು ಮಾತಾಡ್ತಿದ್ವಿ. ವಿಜಯ್ ಸರ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ನಮ್ಮೆಲ್ಲರ ಶಕ್ತಿ. ಸರ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಏನ್ ಕ್ರೇಜ್ ಇದೆಯೋ 100 ವರ್ಷ ಬಿಟ್ಕೊಂಡು ನೋಡಿದ್ರು ಲ್ಯಾಂಡ್ ಲಾರ್ಡ್ ಕ್ರೇಜ್ ಇದೇ ರೀತಿ ಇರುತ್ತೆ. ಇನ್ ಮುಂದೆ ಬರ್ತಕ್ಕಂಥ ಸಿನಿಮಾಗಳು ಇದೇ ತರ ಇರ್ತವೆ ಸರ್. ಹಿಂದೆ ಯಾವ ರೀತಿ ನಾವು ಸಾರ್ಥಿ ತರ ನಮ್ ಸತ್ಯಪ್ರಕಾಶ್ ಅವ್ರು ಮಾಡಿರ್ತಕ್ಕಂಥ ಸಾರ್ಥಿ ತರ ಮೆರೆಸಿದ್ವೋ, ಲ್ಯಾಂಡ್ ಲಾರ್ಡ್ ಸಿನಿಮಾನು ಕೂಡ ಇದೇ ರೀತಿ ಮೆರೆಸ್ತೀವಿ. ನಮ್ಮ ಸಾರ್ಥಿ ಬ್ಯಾನರ್ ಇಂದ ಇನ್ನು ಮುಂದೆ ಇದೇ ತರ ಸಿನಿಮಾಗಳು ಬರ್ತಾನೆ ಇರ್ತವೆ. ನೆಕ್ಸ್ಟ್ ಸಿನಿಮಾ ಕೂಡ ವಿಜಯ್ ಸರ್ದೇ ಇರುತ್ತೆ ಅಂತ ಹೇಳ್ತಾ, ಸರ್ ವಿಶ್ ಯು ಹ್ಯಾಪಿ ಬರ್ಡೇ. ಜೀವನ ಪೂರ್ತಿ ಖುಷಿಯಾಗಿರ್ರಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿನ್ನಾಳರಾಜ್ ಅಂತ, ಸಿನಿಮಾ ಸಾಹಿತಿ. ಸರ್ ಜೊತೆಗೆ ಒಂದು ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಂತ ವಿಷಯ.
ಈ ಸಿನಿಮಾದಲ್ಲಿ ಒಟ್ಟು 3 ಹಾಡುಗಳನ್ನು ಬಂದಿದ್ದೀನಿ. ನನ್ನ ಸೌಭಾಗ್ಯ ಸರ್. ಇದು 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಚಿತ್ರ ಒಂದು ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ಕೇಳ್ಕೊಂತ ಶುಭಾಶಯ ತಿಳಿಸ್ತೀನಿ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಕನ್ನಡದ ಒಡನಾಡಿಗಳಿಗೆ ಹಾಗೂ ವಿಜಯ್ ಸರ್ ಅಭಿಮಾನಿಗಳಿಗೆ ಅನಂತ ಧನ್ಯವಾದಗಳು. ಸ್ವಲ್ಪ ಟೈಟ್ಲ್ ಮಿಸ್ಟೇಕ್ ಆಯ್ತು ಅನ್ಸುತ್ತೆ. ಲ್ಯಾಂಡ್ ಲಾರ್ಡ್ ಬದಲು ಹಾರ್ಟ್ ಲಾರ್ಡ್ ಅಂತ ಇರಬೇಕಿತ್ತು. ಯಾಕಂದ್ರೆ ನೆಲದ ಮೇಲೆ ರಾರಾಜಿಸೋರು ತುಂಬಾ ಜನ ಇದ್ದಾರೆ, ಹೃದಯದಲ್ಲಿ ರಾರಾಜಿಸುವಂತವ್ರು ತುಂಬಾ ಕಡಿಮೆ ಜನ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಈಗಾಗಲೇ 2 ಸಿನಿಮಾ ಆಯ್ತು ಸರ್ ಜೊತೆ ಕೆಲಸ ಮಾಡಿ. ಅಪ್ಪ ಅಮ್ಮನ್ನೇ ದುಡಾಕ್ ಮಾವಿನ ಹಣ್ಣು ತಿನ್ನುವಂತ ಮಕ್ಕಳಿರೋ ಟೈಮಲ್ಲಿ ಯಾರ್ಯಾರಿಗೋ ಪರಿಚಯ ಇಲ್ದಿರುವಂತ ವ್ಯಕ್ತಿಗಳಿಗೂ ಇಷ್ಟೊಂದು ನೀವು ಬತ್ತಲಾರದ ಪ್ರೀತಿಯ ಹೊರತೆ ಎಲ್ಲಿಂದ ತರ್ತಿರೋ ನಮ್ಗೆ ಗೊತ್ತಿಲ್ಲ. ನೀವು ನಂಬೋ ಗುರುಗಳು ನಿಮ್ಮನ್ನು ಹಾಗೆ ಕಾಯ್ಲಿ, ನಿಮ್ ನೆರಳು ನಮ್ಮೇಲೆಲ್ಲ ಇರಲಿ. ನಾನಿದು ಸರ್ ಒಬ್ರು ಇದ್ದಾರೆ, ಒಬ್ಬ ಸ್ಟಾರ್ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಅಷ್ಟಾಗಿದೆ. ನನಗೂ 25 ವರ್ಷ ಆಗಿದೆ ಎಲ್ಲ ರೀತಿಯ ಮಣ್ಣು ಹೊತ್ತು ಇಲ್ಲಿ ನೋಡಿದ್ದೀನಲ್ಲ. ಎಷ್ಟು ಸಿನಿಮಾಗಳು ಹಿಟ್ ಆಗ್ಬೋದು ಸರ್, ಸಿನಿಮಾಗಳು ಫ್ಲಾಪ್ ಆಗ್ಬೋದು, ಬಟ್ ಸಮ್ಮನ್ ಈ ಮಟ್ಟಕ್ಕೆ ಏರಿ ಇನ್ನೊಬ್ಬರಿಗೋಸ್ಕರ ಇಷ್ಟೊಂದು ಪ್ರೀತಿ ಮತ್ತು ಇಷ್ಟೊಂದು ಗೌರವ ತೋರಿಸೋರಿದಾರಲ್ಲ, ಅದು ನಮ್ಮನ್ನು ಒಂಥರ ಖುಷಿನೂ ತರಿಸುತ್ತೆ ಮತ್ತು ನಮ್ಮನ್ನು ಹಂಬಲ್ ಮಾಡುತ್ತೆ. ಅದಕ್ಕೋಸ್ಕರ ಹಂಬಲ ಇರೋರಿಗೆಲ್ಲ ಬೆಂಬಲ ಕೊಡುವಂತ ನಿಮ್ಮಂಥವ್ರು ಹೆಚ್ಚಾಗ್ಲಿ, ನಿಮ್ಮ ಅಭಿಮಾನಿಗಳು ಹೆಚ್ಚಾಗ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ಎರಡನೇದಾಗಿ ನನಗೆ ಈ ಫಿಲ್ಮ್ ಮೇಲೆ ತುಂಬಾ ಭರವಸೆ ಇದೆ. ಸಮ್ ಆಫ್ ದಿ ಫಿಲ್ಮ್ಸ್ ನಾವು ಹೆಮ್ಮೆ ಪಡುವಂಥದ್ದು. ಜಡೇಶ್ ಅವ್ರ ಹಿಂದಿನ ಸಿನಿಮಾಗಳಲ್ಲೂ ಅವರು ನಟರನ್ನ ಹೊರತರುವಂಥದ್ದು ನಾವು ನೋಡಿದೀವಿ. ಇದರಲ್ಲಿ ಪ್ರತಿಯೊಂದು ಸಣ್ಣ ಪಾತ್ರಕ್ಕೂ ಅವ್ರು ಕೊಟ್ಟಂತಹ ಏನಿದೆ ಸೂಕ್ಷ್ಮವಾದ ನಿರ್ದೇಶನ ಆಗಿರ್ಬೋದು, ಅವ್ರಿಗೆ ತೆಗೆದುಕೊಂಡಿರುವಂತಹ ನಿರ್ಧಾರಗಳಾಗಿರ್ಬೋದು, ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಎವ್ರಿಥಿಂಗ್ ಈ ಒಂದು ಇಡೀ ಟೀಮಿನ ಇದ ಭಾಗವಾಗಿರೋದಕ್ಕೆ ನನಗೆ ಹೆಮ್ಮೆ ಆಗಿದೆ. ಹೇಳಬಾರ್ದು, ಬಟ್ ಐ ಲವ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಷ್ಟು ಸ್ಟೈಲಿಶ್ ಆಗಿ ಏನಿರಲ್ಲ ಈ ಸಿನಿಮಾದಲ್ಲಿ ಯಪ್ಪ. ಆದ್ರೆ ಆ ರಾಚಯ್ಯ ಅನ್ನೋ ಪಾತ್ರ ಇದೆಯಲ್ಲ, ಬೆಂಕಿ, ಆ ರಕ್ತ ಕುದೀತಾ ಇರುತ್ತೆ. ಯಾವ ದಣಿಗಳು ಏನೂ ಮಾತಾಡಂಗಿಲ್ಲ. ಯಾಕಂದ್ರೆ ಅಂತ ದಣಿಗಳನ್ನ ಎದುರಾಕೊಡುವಂತ ಮಣಿ ಇದು, ಕಪ್ಪು ಮಣಿ. ನಿಜ, ಇದು ಕನ್ನಡಿಗರ ಸ್ವಾಭಿಮಾನದ ಚಿತ್ರ, ಒಂದು ಆತ್ಮಗೌರವದ ಚಿತ್ರ, ನಮ್ಮ ಮಣ್ಣಿನ ಚಿತ್ರ. ಇಷ್ಟು ಕಾನ್ಫಿಡೆಂಟ್ ಆಗಿ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಆ ಕಥಾವಸ್ತು ಅಷ್ಟು ಗಟ್ಟಿಯಾಗಿದೆ. ಟ್ರೈಲರ್ ಅಲ್ಲಿ, ಟೀಸರ್ ಅಲ್ಲಿ ಎಲ್ಲೂ ಏನೂ ಬಿಟ್ಕೊಟ್ಟಿಲ್ಲ. ಇವಾಗ ಟ್ರೈಲರ್ ಏನ್ ನೋಡಿದ್ರು ಅದರಲ್ಲಿ ನಿಮ್ಗೆ ಕಥೆದು ಒಂದು ಸಣ್ಣ ತುಣುಕು ಕೂಡ ಕಾಣಲ್ಲ. ಅಷ್ಟು ಗಟ್ಟಿಯಾದ ಕತೆ, ಮಣ್ಣಿನ ಕತೆ. 80ರ ದಶಕದಲ್ಲಿ ನಮ್ಮ ಹಿರಿಯರು, ಅವ್ರ ತಲೆಮಾರುಗಳು ಏನೇನು ಅನುಭವಿಸಿದ್ರು, ಆ ಒಂದು ಕಷ್ಟ, ಅದರ ಅಕ್ಷರವಾಗಿ ಜಡೇಶ್ ಕೆ ಹಂಪಿ ಅವರು ಬರೆದಿರುವಂತ ಕತೆ, ಚಿತ್ರಕಥೆ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಜನ ನಟರು ವೇದಿಕೆ ಮೇಲೆ ಹೆಮ್ಮೆಯಿಂದ ನಿಂತಿದ್ದಾರೆ ಅಂದ್ರೆ, ಮತ್ತೆ ಇವತ್ತು ನಾವೆಲ್ಲ ಇಲ್ಲಿ ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆ ನಮ್ಮ ಸತ್ಯಪ್ರಕಾಶ್ ತರದ ನಿರ್ಮಾಪಕರು, ಹೇಮಂತ್ ಗೌಡ ತರದ ನಿರ್ಮಾಪಕರು ಮುಖ್ಯ. ಯಾಕಂದ್ರೆ ಇಂಥ ಒಂದು ಕತೆಗೆ 2 ಕೈಯಲ್ಲಿ ಹಣ ಹಾಕ್ಬೇಕು. ಮತ್ತೆ ನೀವುಗಳು ನಾಳೆ ದಿನ ಆ ಸಿನಿಮಾ ನೋಡಿದ್ರೆ ಚಿತ್ರಮಂದಿರದಲ್ಲಿ ನೋಡಿ ಬಿಟ್ಟು ಬರುವಂತ ಸಿನಿಮಾ ಅಲ್ಲ. ಪ್ರತಿಯೊಂದು ಮನೆಗೂ ತಗೊಂಡೋಗಿ ಪಕ್ಕದ ಮನೆ, ಅಕ್ಕದ ಮನೆಗೆ ಎಲ್ರಿಗೂ ಹೇಳೋವಂತ ಚಿತ್ರ. ಇಂಥ ಒಂದು ಸಿನಿಮಾಗೆ ನಾನು ಕೆಲಸ ಮಾಡಿರೋದು ನಿಜಕ್ಕೂ ನನಗೆ ಹೆಮ್ಮೆ ಇದೆ. ಮತ್ತೆ ವಿಜಯ್ ಅವರು, ನಾನು ಅವ್ರಿಗೆ ಒಂದು ಫೈಟ್ ನೋಡ್ಕೊಂಡು ಬಂದು ಹೇಳ್ದೆ, ಹೆಂಗೆ ಗುರು ನೀನು ಅಷ್ಟು ಶಕ್ತಿನ ಅದಕ್ಕೆ ದಾರೆ ಎರಿಯೋದು, ಮತ್ತೆ ಒಂದು ಸಣ್ಣ ಆ ಕಡೆ ಈ ಕಡೆ ಅಂದ್ರೂ ಒಂದು 13-14 ಕಡೆಯಿಂದ ಕೆಳಗಡೆ ಬೀಳುವಂತ ಇದಿತ್ತು. ಬಟ್ ಆ ಪಾತ್ರಕ್ಕೋಸ್ಕರ ದುಡ್ದಿದ್ದಾನೆ, ದಣದಿದ್ದಾನೆ, ಬೆವರು ಸುರಿಸಿದ್ದಾನೆ. ಈ ಎಲ್ಲ ಒಂದು ಬೆವರಿನ ಹನಿಗಳು ಒಂದು ಶಕ್ತಿಯಾಗಿ ನೀವು ನಿಂತಿದ್ದೀರಾ. ಇವತ್ತು ಅಷ್ಟೇ ಎಲ್ಲೆಲ್ಲೋ ಯಾವುದೋ ಮೂಲೆಯಿಂದ ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದು ಇಲ್ಲಿ ಕಾಯ್ತಾ ಇದ್ದೀರಾ ಅಂದ್ರೆ, ಒಂದು ನಿಮ್ಮ ಒಂದು ನಗು, ನೀವು ತಂದು ಒಂದು ಕೇಕು, ನಿಮ್ಮ ತಂದು ಒಂದು ಹೂವು ಉಡುಗೊರೆ ಅಲ್ಲ, ಅದು ನಿಮಗೆ ವಾಪಸ್ ನಾವು ಇಂಥ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ಕೊಡ್ತಿದೀವಲ್ಲ, ಅದು ನಿಜವಾದ ಉಡುಗೊರೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಲ್ಲಿ ನೋಡಿ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಇರುತ್ತೆ. ಇಷ್ಟು ನಟರ ಅಷ್ಟು ಹೆಸರುಗಳು ಹೇಳಕ್ ಸಾಧ್ಯ ಇಲ್ಲ. ಮತ್ತೆ ಪ್ರಮುಖವಾಗಿ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೋಬೇಕಾಗಿರೋದು ರಾಜ್ ಬಿ ಶೆಟ್ಟರ್ಗೆ. ಯಾಕಂದ್ರೆ ಆ ದಣಿಗಳ ಪಾತ್ರನ ಮೈ ಮೇಲೆ ಹಾಕೊಂಡು ನಟಿಸಿದ್ದಾರೆ. ದುನಿಯಾ ವಿಜಯ್ ಅವರು ಎದುರು ತೊಡೆ ತಟ್ಟಕ್ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆತ ಕೂಡ ಮಣ್ಣಿನ ಕಲಾವಿದ. ಈ ಒಂದು ಮಣ್ಣಿನ ಕಥೆಯಲ್ಲಿ ಖಳನಾಯಕನ ಪಾತ್ರ ಮಾಡಿದ್ದಾರೆ. ಸರ್ ತುಂಬಾ ಥ್ಯಾಂಕ್ಸ್. ಈ ವೇದಿಕೆ ಮೂಲಕ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೆ ಜಡೇಶ್ ಅವರಿಗೆ ವಿಶೇಷವಾದ ಥ್ಯಾಂಕ್ಸ್. ಇಷ್ಟು ಜನನ ಸೇರಿಸಿ ಒಂದೊಳ್ಳೆ ಚಿತ್ರ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್.
ಹ್ಯಾಪಿ ಬರ್ಡೇ ಗುರು. ಬನ್ನಿ ಸತ್ಯಪ್ರಕಾಶ್ ಸರ್ ಬನ್ನಿ. ಪ್ರಭಾಕರ್ ಎಲ್ರಿಗೂ ನಮಸ್ಕಾರ. ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ಕೊಂಡ್ ಬಂದು ಈ ತರ ಒಂದು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ನಮ್ಮ ಜಡೇ ಸರ್. ಥ್ಯಾಂಕ್ ಯು ಸರ್ ಜಡೇ ಸರ್. ಅಂಡ್ ಅಣ್ಣ ನಿಮ್ ಸಿನಿಮಾ ದುನಿಯಾ ಸಿನಿಮಾ ಇಂದ ಹಿಡಿದು ಎಲ್ಲಾ ಸಿನಿಮಾನು ನೋಡ್ಕೊಂಡ್ ಬಂದಿದ್ದೆ ಅಣ್ಣ. ನಿಮ್ ಜೊತೆ ಸ್ಟಂಟ್ ಕೂಡ ಮಾಡ್ತಾ ಇದ್ದೆ ಅಣ್ಣ ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ಅಣ್ಣನಿಗೆ ದೊಡ್ಡ ಅಭಿಮಾನಿ. ಇಂಥ ಒಂದು ವೇದಿಕೆ ಕೊಟ್ಟು ನನಗೆ ಮಾಡಿಸಿರೋದಕ್ಕೆ ಜಡೇ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಲ್ಯಾಂಡ್ ಲಾರ್ಡ್ ದಯವಿಟ್ಟು ಎಲ್ಲರೂ ನೋಡಿ ನನ್ನ ಒಂದು ಸಿಕ್ದಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು. ನೀನ್ ಮಾತಾಡಿ. 23rd ರಿಲೀಸ್ ಆಗ್ತಾ ಇದೆ ಲ್ಯಾಂಡ್ ಲಾರ್ಡ್ ಫಿಲಂ. ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು. ಈ ಸಿನಿಮಾಲಿ ತುಂಬಾ ದೊಡ್ಡ ಪಾತ್ರದಲ್ಲಿ ನಟಿಸಿರೋ ಈ ಮಗು ನಿಜವಾಗ್ಲೂ ಎಲ್ಲರ ಮನಸ್ಸು ಮುಟ್ತಾಳೆ. ನಿಮ್ಮೆಲ್ಲರ ಆಶೀರ್ವಾದ ಈ ಮಗು ಮೇಲೂ ಇರಲಿ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ನನಗೆ ಟೀಮ್ ಅಂತ ಅನ್ನಿಸ್ಲಿಲ್ಲ, ನಮ್ಮ ಫ್ಯಾಮಿಲಿ ಅಂತ ಅನ್ನಿಸ್ತು. ಸೊ ನಾನು ಸತ್ಯಪ್ರಕಾಶ್ ಸರ್ ಅಂಡ್ ಹೇಮಂತ್ ಸರ್, ಜಡೇಶ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ದುನಿಯಾ ವಿಜಯ್ ಸರ್ ಜೊತೆ ಅಂಡ್ ಇಲ್ಲಿರೋ ಎಲ್ಲರ ಜೊತೆ ಆಕ್ಟ್ ಮಾಡಕ್ ನಂಗೊಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ January 23rd ಲ್ಯಾಂಡ್ ಲಾರ್ಡ್ ಮೂವಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಮಿಸ್ ಮಾಡದೆ ನೋಡಿ. ಅಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಇಲ್ಲಿ ಬಂದಿರತಕ್ಕಂತ ಸ್ಯಾಂಡಲ್ವುಡ್ ಸಲ್ಗ ಅಭಿಮಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ರ ಮುಂದೆ ನಾವು 24ರಲ್ಲಿ ಮುಹೂರ್ತ ಮಾಡಿದ್ವಿ. ಸೊ ಅವತ್ತು ನಮ್ಗೆ ಏನ್ ನಂಬಿಕೆ ಇಟ್ಟಿ ನಿರ್ದೇಶಕರು ಬಂದು ನಮ್ ಕತೆ ಹೇಳಿದ್ರು, ವಿಜಯ್ ಅಣ್ಣ ನಮ್ಗೆ ಅದೇನ್ ಸಪೋರ್ಟ್ ಕೊಟ್ಟು ಧೈರ್ಯ ಕೊಟ್ರು, ಇವತ್ತಿನವರೆಗೂ ಹಾಗೆ ನಮ್ ಜೊತೆ ನಿಂತಿದ್ದಾರೆ. ಅದಕ್ಕೆ ಅವ್ರನ್ನ ಸ್ಯಾಂಡಲ್ವುಡ್ ಸಲ್ಗ ಅಂತ ಕರೀತಾರೆ. ಈ ಕತೆ ತುಂಬಾ ಸ್ಪೆಷಲ್ ಕತೆ. ನಾವು ತುಂಬಾ ಚಿತ್ರಗಳನ್ನ ನೋಡಿರ್ತೀವಿ, ತುಂಬಾ ಸಿನಿಮಾಗಳನ್ನ ನಾವು ಪಿಕ್ಚರ್ ಅಲ್ಲಿ, ಥಿಯೇಟರ್ ಅಲ್ಲಿ, ಫೋನಲ್ಲಿ ಎಲ್ಲ ಕಡೆ ನೋಡಿರ್ತೀವಿ. ಬಟ್ ಈ ಚಿತ್ರ ನೋಡಿದ್ಮೇಲೆ ಪ್ರತಿಯೊಬ್ರು ಒಂದೊಂದು ಪಾತ್ರಕ್ಕೆ ಕನೆಕ್ಟ್ ಆಗ್ತೀರಾ. ಇದು 100% ಸತ್ಯ. ಒಬ್ರು ರಾಜ ಹಿಂಗ್ ಕನೆಕ್ಟ್ ಆಗ್ತಾರೆ, ಒಬ್ರು ನಿಂಗವು ಕನೆಕ್ಟ್ ಆಗ್ತಾರೆ. ಪ್ರತಿಯೊಂದು ಪಾತ್ರದಲ್ಲಿರೋರು ಒಬ್ಬೊಬ್ರು ಕನೆಕ್ಟ್ ಆಗ್ತಾರೆ. ಚಿತ್ರಮಂದಿರದಿಂದ ನೀವು ನೋಡ್ಕೊಂಡು ಈಚೆ ಹೋಗ್ಬೇಕಾದ್ರೆ ಈ ಚಿತ್ರ ಏನ್ ಹೇಳುತ್ತೆ ಅಂದ್ರೆ ಸಮಾನತೆಯ ಆಚರಣೆ ಅಂತ, ಸೆಲಿಬ್ರೇಷನ್ ಆಫ್ ಈಕ್ವಾಲಿಟಿ. ಸೊ ಈ ಸಿನಿಮಾದ ಈ ಸಿನಿಮಾದ ಕೋರ್ ಅಂಶನೇ ಅದು. ಸೊ ಅಲ್ಲಿ ಶುರು ಮಾಡಿ ಇವತ್ತು ಇಲ್ಲಿವರೆಗೂ ಬಂದು ನಿಮ್ಮ ಹೆದರಿಗೆ ನಾವು ಟ್ರೈಲರ್ ತೋರಿಸಿದ್ವಿ. ನಾನು ಒಂದು ಮಾತ್ರ ಹೇಳ್ತೀನಿ, ಈ ಚಿತ್ರ ನೀವು 100-150 ರೂಪಾಯಿ ಕೊಟ್ಟು ಏನ್ ಥಿಯೇಟರ್ಗೆ ಬಂದು ಈ ಚಿತ್ರ ನೋಡ್ತೀರಾ, 250 ರೂಪಾಯಿ ಅಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡೋಗೋಷ್ಟು ಪರ್ಫಾರ್ಮೆನ್ಸ್ ನಮ್ ಸ್ಯಾಂಡಲ್ವುಡ್ ಸಲ್ಗ ವಿಜಯ್ ಕುಮಾರ್ ಅವರು ಕೊಟ್ಟಿದ್ದಾರೆ. ನಿಮಗೆ 100% ಡಿಸಪಾಯಿಂಟ್ ಆಗಲ್ಲ. ಇದೇ ತಿಂಗಳು 23ನೇ ತಾರೀಕು ನಮ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾ ನೋಡಿ, ಸಿನಿಮಾ ಹೇಗಿದೆ ಅಂತ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಎಲ್ಲರಿಗೂ ನಮಸ್ಕಾರ. ನನಗೆ ಈ ತಂಡದ ಜೊತೆ ಕೆಲಸ ಮಾಡಿದ್ದು ತುಂಬಾ ಸಂತೋಷದ ಸಂಗತಿ ಅಂತಾನೆ ಹೇಳ್ಬೋದು. ಇವತ್ತೇನು ಸಮಾಜದಲ್ಲಿ ಮಾನವೀಯತೆ ಅನ್ನೋದು, ಬಂಧುತ್ವ ಅನ್ನೋದು ಕುಸಿತಾ ಇದೆ ಅಂತ ಹೊತ್ನಲ್ಲಿ ಈ ತರದ ಸಿನಿಮಾಗಳು ಒಂದಷ್ಟು ಸಂಬಂಧಗಳನ್ನ ಗಟ್ಟಿ ಮಾಡಬಹುದು, ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡೋ ರೀತಿ ಮಾಡಬಹುದು ಪ್ರೇಕ್ಷಕರ ಮೇಲೆ. ಕಾಟೇರ ನೋಡಿ ಇನ್ಫ್ಲೂಯೆನ್ಸ್ ಆದೋಳು ನಾನು. ಆ ಕಾಟೇರ ತರದ ಸಮಾನತೆಯನ್ನ, ಪ್ರೀತಿಯನ್ನ, ಮಾನವೀಯತೆಯನ್ನ ಎತ್ತಿ ಹಿಡಿಯೋ ಅಂತ ಈ ಸಿನಿಮಾನ ಖಂಡಿತ ಎಲ್ಲರೂ ನೋಡಿ ಮತ್ತಷ್ಟು ಜನಕ್ಕೆ ಹೇಳಿ. 23ನೇ ತಾರೀಕು ರಿಲೀಸ್ ಇದೆ. ನೀವೆಲ್ಲರೂ ಸೇರಿ ಸಿನಿಮಾನ ಸಕ್ಸಸ್ ಮಾಡಬೇಕು, 100 ದಿನಗಳು ಓಡ ಹಾಗೆ ಮಾಡಬೇಕು ಅನ್ನೋದು ನನ್ನ ಅಪೇಕ್ಷೆ. ನನಗೆ ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಡೇ ಸರ್, ವಿಜಯ್ ಸರ್, ಇನ್ನೊಂದೇನು ಅಂದ್ರೆ ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದು ಮತ್ತೆ ಜಡೇಶ್ ಸರ್ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಅನ್ನಿಸ್ತು. ತುಂಬಾ ಆಪ್ತವಾಗಿತ್ತು. ಅವ್ರ ಜೊತೆಗಿನ ಒಡನಾಟ ತುಂಬಾ ಆಪ್ತವಾಗಿತ್ತು. ಯಾವುದೇ ರೀತಿ ನಮ್ಗೆ ಒಂದು ಡಿಸ್ಟೆನ್ಸ್ ಫೀಲ್ ಆಗ್ತಾ ಇರ್ಲಿಲ್ಲ. ತುಂಬಾ ಒಳಗೊಂಡು, ನಮ್ಮನ್ನು ಒಳಗೊಂಡು, ಎಲ್ಲ ಕಲಾವಿದ್ರನ್ನು ಒಳಗೊಂಡು ನಟಿಸ್ತಾ ಇದ್ರು. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.
ಮೊದಲನೇದಾಗಿ ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರಿಗೆ 1000 ಜನ ದುಶ್ಮನ್ಗಳು ಇಟ್ಕೊಂಡು ಇವ್ರಿಗೆ ನೋವರಿ. ಯಾಕೆಂದ್ರೆ ಇವ್ರು ಹುಟ್ಟಿದ್ದೆ ಜನವರಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಸರ್ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಿಮ್ಗೆ ದೊಡ್ಡ ಇನ್ಸ್ಪಿರೇಷನ್ ಸರ್. ಯಾಕೆಂದ್ರೆ ನಿಮ್ ಜಿಮ್ನಾಸ್ಟಿಕ್ಸ್ ಎಲ್ಲ ನಾನು ದೊಡ್ಡ ಫ್ಯಾನು. ನಾನು ಜಿಮ್ನಾಸ್ಟಿಕ್ ಕಲಿಬೇಕಂದ್ರೆ ನಿಮ್ಮಿಂದನೇ ಕಲ್ತಿದ್ದು. ಸೊ ನಾವು ಕಲಿಬೇಕಾದ್ರೆ ನಮ್ಗೆಲ್ಲ ಏನೋ ಬೆಡ್ ಅವುಗಳೆಲ್ಲ ಇದ್ದು ನಮ್ಗೆಲ್ಲ ಈಸಿ ಇತ್ತು. ನೀವು ಕಲಿಬೇಕಾದ್ರೆ ನಿಮ್ಗೆ ಮರಳು ಜಲ್ಲಿಕಲ್ಲು ಅಲ್ಲಿ ಕಲ್ತೀರ. ಅವಾಗಿಂದ ನಿಮ್ಮ ಮೇಲೆ ತುಂಬಾ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಗಿದೆ ಸರ್. ಇವತ್ತು ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಬ್ಬ ಅಭಿಮಾನಿಯಾಗಿ ಆಕ್ಟರ್ ಆಗಿ ಅಲ್ಲ ಸರ್, ಅಭಿಮಾನಿಯಾಗಿ ಕೇಳ್ತೀನಿ, ನನ್ನ ಜೊತೆ ಯಾವ್ದಾದ್ರು ಒಂದೇ ಒಂದು ಜಿಮ್ನಾಸ್ಟಿಕ್ ಚಿಕ್ಕದು ಯಾವ್ದು ಸರ್, ಅಪ್ಶಾಟ್ ಆಗಿರ್ಬೋದು ಇಲ್ಲ ಫ್ರಂಟ್ ಫ್ಲಿಪ್ ಆಗಿರ್ಬೋದು, ಒಂದೇ ಒಂದು ಹೊಡಿತೀರಾ ಸರ್? ಸರ್ ನಾನು ಹೊಡೆದು ತೋರಿಸ್ಲಾ ಸರ್? ಹ್ಯಾಪಿ ಬರ್ಡೇ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಜಡೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಗುರು ಶಿಷ್ಯರು ಸಿನಿಮಾದಲ್ಲಿ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಆಗಿ ಕೊಟ್ಟಿದ್ರು. ಇದರಲ್ಲಿ ನಂಗೆ ನೆಗೆಟಿವ್ ಶೇಡ್ ಅಲ್ಲಿ ಜಡೇಶ್ ಸರ್ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಡೈರೆಕ್ಷನ್ ಟೀಮ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಅವಿನಾಶ್ ಅಣ್ಣ, ಅನಂತು ಸರ್ ಮತ್ತೆ ಯುವ ಅಣ್ಣ ಎಲ್ರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಯಮಾಡಿ ಎಲ್ಲರಲ್ಲೂ ಒಂದು ಮನವಿ, ನಾನಿವತ್ತು ಕೇಕ್ ಕಟ್ ಮಾಡಕ್ಕೆ ಹಾರ ಹಾಕ್ಸ್ಕೊಳಕ್ ಬರಲಿಲ್ಲ, ಅಭಿಮಾನಿಗಳಿಗೋಸ್ಕರ ಬಂದಿದ್ದೀನಿ. ದಯಮಾಡಿ ಯಾರಾದರೂ ಕೇಕು ಹಾರ ಇದ್ರೆ ಅಲ್ಲೇ ಇಟ್ಕೊಳ್ಳಿ. ಮತ್ತೆ ನಾನು ಎಲ್ಲರಿಗೂ ಫೋಟೋ ಕೊಡಬೇಕು, ಅವ್ರ ಜೊತೆ ಊಟ ಮಾಡಬೇಕು. ಸೊ ಹಂಗಾಗಿ ಯಾರೇ ಕೇಕು ಹಾರ ತಂದ್ರೆ ನಾನು ಹಾಕಿಸ್ಕೊಳ್ಳಲ್ಲ, ಬೇಜಾರು ಮಾಡ್ಕೋಬೇಡಿ. ತುಂಬಾ ದೂರದ ಊರಿಂದ ರಾತ್ರಿಯಿಂದ ಪ್ರಯಾಣ ಮಾಡ್ಕೊಂಡ್ ಬಂದಿದ್ದಾರೆ. ನಾನು ಅವ್ರ ಜೊತೆಯಲ್ಲಿರಬೇಕು, ದಯಮಾಡಿ ಕ್ಷಮಿಸಿ ನನ್ನನ್ನು. ಮೊದಲನೇ